ಅದಕ್ಕಾಗಲ್ಲ. ಆರ್ಥಿಕ ಇಲಾಖೆನೂ ಕೂಡ ನೋಡ್ಕೋಬೇಕಾಗ್ತದೆ. ಅದಕ್ಕೆ ನಾನೇನು ಮಾಡಿದೆ, ಹೋದ ಸತಿ ಬಂದಿದ್ದ ವರ್ಷ ಬೇರೆ ರೀತಿ ಇತ್ತು, ಆದರೆ ಹೋದ ವರ್ಷ 51,000 ಟೀಚರ್ಸ್ನ ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮೇನ್ ಟೀಚರ್ಸು ಗೆಸ್ಟ್ ಟೀಚರ್ಸು ಅವರು ಕೂಡ ಒಳ್ಳೆ ಕ್ವಾಲಿಫೈಡ್, ಅವರೇನು ಇದಂತ ಹೇಳಲ್ಲ. ಗೆಸ್ಟ್ ಟೀಚರ್ಸ್ನ 51,000 ಶಾಲೆ ಶುರು ಆಗೋ ಸಂದರ್ಭದಲ್ಲಿ ಅವರಾಗಲೇ ಶಾಲೆಯಲ್ಲಿ ಇರಬೇಕು ಮಕ್ಕಳು ಬರೋಕ್ಕಿಂತ ಮುಂಚೆ. ಯಾಕೆಂದರೆ ವಿಶ್ವಾಸ ಹೋಗ್ಬಿಟ್ಟಿತ್ತು, ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಟೀಚರ್ಸೇ ಇಲ್ಲ, ಯಾವ ಪಾಠ ಹೇಳ್ಕೊಡ್ತಾನೆ ಅಂತೇಳಿ. ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ದೇವ್ರ ವರ ಕೊಡ್ತಾನ ಇಲ್ಲ ಪೂಜಾರಿ ಕೊಡ್ತಾನ? ಆ್ಯಕ್ಚುಲಿ ಕೊಡೋದು ಪೂಜಾರಿನೇ. ನಿಮಗೆ ದೇವರ ಹೆಸರಲ್ಲಿ ಪೂಜಾರಿ ಕೊಡ್ತಾನೆ. ದೇವ್ರು ಮಾತ್ರ ಇರಲ್ಲ. ಎಲ್ಲಾದ್ರೂ ಭಗವಂತರೆ ನೀವು ಹೋಗಿದ್ದೀರಾ? ಪೂಜಾರಿ ಇಲ್ಲದೆ ಇರೋ ದೇವಸ್ಥಾನಕ್ಕೆ ನೀವೆಲ್ಲಾರು ಹೋಗಿ ಏನಾದ್ರು ನಮಸ್ಕಾರ ಮಾಡಿದ್ರೆ ಮಾಡಲ್ಲ. ನಾವು ಪೂಜಾರಿ ಬೇಕಲ್ಲ, ಮೀಡಿಯೇಟರ್ ನಿಮಗೆ. ಹಂಗೆ ಪಾಠ ಹೇಳ್ಕೊಡೋದಕ್ಕೆ ನಿಮಗೆ ಈ ಶಾಲೆ ಅಂತ ಏನು ಹೇಳ್ತೀವಿ ಅಲ್ಲಿ ಶಿಕ್ಷಕರು ಇರಬೇಕಾಗ್ತದೆ. ಶಿಕ್ಷಕರಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅದು ಬೇಸಿಕ್ ಒಂದು ವಿಚಾರಗಳನ್ನು ನೋಡಿ, ಮುಂಚೆ ಎಲ್ಲ ಕಂತಲ್ಲಿ ಕೊಡೋರು. ನಾನು ಮುಂಚೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಐ ಥಿಂಕ್ ನಿಮಗೆಲ್ಲ ಅನುಭವ ಇರ್ತದೆ. PO DDPSಗೆಲ್ಲ ಮುಂಚೆ ಒಂದು 15,000 ಕೊಡೋದು ಇಡೀ ರಾಜ್ಯದಲ್ಲಿ. ಸಿರ್ಸಿ ಸಿದ್ದಾಪುರಕ್ಕೆ ನಿಮಗೆ 300 ಕೊರತೆ ಇದೆ ಅಂತ ಹೇಳಿದರೆ ಆಯ್ತು, ಈ ವರ್ಷ ಒಂದು 80 ತಗೊಳ್ಳಿ, ಈ ತಿಂಗಳು, ಮುಂದಿನ ತಿಂಗಳಿಗೆ ಇನ್ನೊಂದು, ಅಂದರೆ ದುಡ್ಡು ಉಳಿಸೋದು. ತಿಂಗಳ ಲೇಟಾಗಿ ತೊಗೊಂಡ್ರೆ ಆರ್ಥಿಕವಾಗಿ ಇಲಾಖೆಗೆ ದುಡ್ಡು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇಲ್ಲ ಸರ್, ನೀವು ಬಜೆಟಲ್ಲಿ ಅನೌನ್ಸ್ ಮಾಡಬೇಕು, ಟೀಚರ್ಸ್ ಯಾವಾಗಲೂ ಕೂಡ ಇರಬೇಕಂತೆ. ಟೀಚರ್ಸೇ ಇಲ್ಲ ಅಂದರೆ ಪೋಷಕರು ಅಲ್ಲಿ ಕಳಿಸೋದಿಲ್ಲ ಮಕ್ಕಳಿಗೆ ಅಂತೇಳಿ. ಅದು ಒಂದು ಹಂತಕ್ಕೆ ಎಷ್ಟೊಂದು ಸದಗೆ ಕಲಿಸ್ತಿ, ಬಿಲ್ಡಿಂಗ್ ಇಲ್ಲ ಅಂದ್ರೂ ಸರಿ ಇಲ್ಲ ಅಂದ್ರೂ ಟೀಚರ್ಸ್ ಇದ್ದರೆ ಸಾಕು. ಫಸ್ಟ್ ಅದು ಬೇಸಿಕ್. ಅದಾದಮೇಲೆ ಸಾಕಷ್ಟು ಸಮಸ್ಯೆಗಳು ಬಂದು ಅವನ್ನೆಲ್ಲ ಒಂದು ಹಂತವಾಗಿ. ಈಗ 33 ಮಾರ್ಕ್ಸ್ದು ಯಾರು ಹೇಳಿದ್ದದು? ನೀವು ಯಾರು ಹೇಳಿದ್ರಿ? ಈಗ ಭಾಷಣ ಮಾಡಬೇಕಾದ್ರೆ ನೀವು ಹೇಳಿದ್ರಿ. ಅದನ್ನು 33 ಮಾರ್ಕ್ಸ್ನ ಮಕ್ಕಳು ಪಾಸ್ ಆಗೋದಕ್ಕೆ ಒಂದಕ್ಕೆ ಅಲ್ಲ, ಸಮಾನತೆ ಶಿಕ್ಷಣ ಕೊಡಬೇಕು, ಅದು ಕರೆಕ್ಟು. ಆದರೆ ಮಾಧ್ಯಮದವ್ರು, ಯಾಕೆಂದರೆ ಕೆಲವು ಸಾಕಷ್ಟು ಟೀಕಾ ಟಿಪ್ಪಣಿಗಳಿದ್ದು, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ರಲ್ಲ, ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅನಿಸುತ್ತೆ, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಬೇಸಿಕ್ ಅದು ಪ್ರಾಬ್ಲಮ್ ಏನು ಅಂತ ಹೇಳಿ ತಿಳ್ಕೊಳ್ಬೇಕಾದ. ಈಗ ನೀವು ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಬೆಂಗಳೂರು, ಮಂಗಳೂರು, ಇಲ್ಲ ಬೇರೆ ಬೇರೆ ಕಡೆಗೆಲ್ಲ, ಅಲ್ಲಿ ಯಾರು ಇರ್ತಾರೆ ನಿಮಗೆ? ನರ್ಸಸ್ಸು. ಬೆಂಗಳೂರಲ್ಲಿ ಯಾರು ಜಾಸ್ತಿ ಇರೋದು? ಬೇರೆ ರಾಜ್ಯದವ್ರು. ಯಾರು ಹೇಳಿದ್ದು? ಕೇರಳ ಅಂತ ಹಿಂದೆ ಹೇಳಿದ್ರು, ಕರೆಕ್ಟ್ ಅದು. ಮತ್ತು ಅದ್ರ ಜೊತೆಗೆ ಆಸಾಮು, ಮಿಜೋರಾಮು, ಈ ಕಡೆ ಭಾಗದಲ್ಲೆಲ್ಲರೂ ಕೂಡ ಅವ್ರು ಜಾಸ್ತಿ ಇರ್ತಾರೆ. ಯಾಕೆ ಅವ್ರು ಜಾಸ್ತಿ ಇರ್ತಾರೆ ಅಂತ ಹೇಳಿದರೆ, ಅವರು 30 ಮಾರ್ಕ್ಸಿಗೆ SSLC ಪಾಸಾಗಿ ನರ್ಸಿಂಗ್ ಓದಿ ಇಲ್ಲ ಡಿಪ್ಲೊಮಾ ಮಾಡಿ ಎಲ್ಲ ಮಾಡಿ ಅವ್ರ ಕೆಲಸ ಅಲ್ಲಿ ಸಿಗೋದಿಲ್ಲ. ಯಾಕೆಂದರೆ ಎಷ್ಟು ಜಾಸ್ತಿ ಓದಿರ್ತಾರೆ ಅವ್ರು ಎಲ್ಲೋ ಒಂದು ಹತ್ರ ಬರಬೇಕಲ್ಲ. ಬೆಂಗಳೂರು, ಮಂಗಳೂರು, ಶಿವಮೊಗ್ಗದಲ್ಲೂ ಕೂಡ, ಅಲ್ಲೂ ಕೂಡ ಇದ್ದಾರೆ. ನಾನು ಬರಬಾರ್ದು ಅಂತ ಹೇಳಲ್ಲ, ಅರೆ ನಿಮ್ಮ ರಾಜ್ಯದಲ್ಲಿರೋ ಮಕ್ಕಳ ಕಥೆ ಏನು? ಇವಾಗ ಹೊಸದಾಗಿ ಕಾನೂನು ಮಾಡಿದ್ದಾರೆ, ನೀವು ಡ್ರೈವರ್ ಲೈಸೆನ್ಸ್ ಬೇಕು ಅಂದರೆ SSLC ಆಗಲೇಬೇಕು. ಒಬ್ಬ ಸೆಕ್ಯೂರಿಟಿ ಆಪರೇಟರ್ ಆಗ್ಬೇಕಂದ್ರೆ SSLC ಆಗಲೇಬೇಕು. ಸೊ ನೀವು 35 ಮಾರ್ಕ್ಸಿಗೆ 30 ಮಾರ್ಕ್ಸಿಗೆ ಎಷ್ಟು ಮಕ್ಕಳು ಫೇಲ್ ಆಗಿರ್ತಾರೆ ನೀವೇ ನೋಡಿ. ಅವರನ್ನು ಪಾಸ್ ಮಾಡಿದರೆ ಯಾರೋ ರೈತರ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ. ನಾನೇನು ಅವರಿಗೇನು ಒಂದೇ ಸತಿಗೆ ಬಂದ್ಬಿಟ್ಟು ದೊಡ್ಡ ಟಾಟಾ ಬಿರ್ಲಾ ಆಗಲಿ ಅಂತ ಹೇಳಲ್ಲ. ಅವ್ರಿಗೆ ಜೀವನಕ್ಕೆ ಇಲ್ಲಿರ್ತಕ್ಕಂಥ ಒಂದು ಹಳ್ಳಿಯವರು, ಇಲ್ಲಪ್ಪ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗ, ಅದೇನು ನೀವು ಈ ಸ್ವೀಪರ್ ಕೆಲಸ ಇಲ್ಲ ಡ್ರೈವರ್ ಕೆಲಸ ಅಂತ ಕಮ್ಮಿ ಕೆಲಸ ಏನಲ್ಲ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥ. ಒಬ್ಬರಿಗೆ ಒಂದು ಕೆಲಸ ಏನಾದ್ರು ಸಿಕ್ಕರೆ, ಗಂಡ ಹೆಂಡತಿ ಮಕ್ಕಳು, ಅವರಿಗೆ PF ಇರ್ತದೆ, ಅವ್ರಿಗೊಂದು ಸೆಕ್ಯೂರಿಟಿ ಬರ್ತದೆ. ಮೆಡಿಕಲ್ ಇಶ್ಯೂಸ್ ಇದ್ದರೆ ಮೆಡಿಕಲ್ಲಿಂದ ಅವರಿಗೆ ಸಹಕಾರ ಬರುತ್ತೆ. ಇದು ಹೌದು ಅಲ್ಲೋ? ಈ ನಿಟ್ಟಿನ ಮೇಲೆ ನಾನು 2 ಮಾರ್ಕ್ಸು ಕಮ್ಮಿ ಮಾಡಿದಾಗ ಕೆಲವು ಟೀಕಾ ಟಿಪ್ಪಣಿ ಮಾಡಿದ್ರು. ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅಂತ, ಯಾಕೆಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಿ. ಆದರೆ ನಮ್ಮ ಇಲಾಖೆನ ಮಾಡ್ಬೇಕಾದ್ರೆ ಕಮಿಷನರ್ ಅವ್ರಿಗೂ ಹೇಳಿದ್ದೀವಿ, ನಾವು ಹೋದ ವರ್ಷಕ್ಕೆ ಈ ವರ್ಷಕ್ಕೆ 33ಕ್ಕೆ ನಮ್ಗೆ ಪಾಸ್ ಅಲ್ಲ, ನಮಗೆ ಇಲಾಖೆಗೆ, ಯಾಕೆಂದರೆ ನಾವು ಮಾಡಬೇಕು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಚೆನ್ನಾಗಿ ಪಾಸ್ ಆಗಿದ್ದೀವೋ ಇಲ್ಲ ಅಂತ ಹೇಳಿ ಅದನ್ನು 35ಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದಕ್ಕೆ. ಆದರೆ 33ಕ್ಕೆ ಪಾಸ್ ಆದರೆ ಬೇರೆ ಮಕ್ಕಳಿಗೂ ಕೂಡ ಅದು ಅವಕಾಶ ಆಗಬೇಕು. ಅವ್ರು ಡ್ರೈವರ್ ಆಗಲಿ ಎಲ್ಲದೂ ಕೂಡ. ಬೆಂಗಳೂರಲ್ಲಿ ಏನಾಗ್ತದೆ, ನೀವು ಬಂದು ನೋಡಿ, ಲಿಫ್ಟ್ ಆಪರೇಟರ್ಸ್ ಯಾರು ಕನ್ನಡಿಗರೇ ಇಲ್ಲ, ಎಲ್ಲ ಬೇರೆ ರಾಜ್ಯದಿಂದ. ಅವ್ರು ಬಂದು ಇಲ್ಲಿ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿರೋರಿಗೆ ಏನು ಅಂತ ಹೇಳಿದ್ರೆ, ಓದಿ ಇಲ್ಲ ಫೇಲ್ ಆಗಿ ಅವ್ರ ಕಡೆದೇ ವಾಪಸ್ ಹೋಗ್ತಾರೆ. ಇದು ಪತ್ರಿಕಾ ಮಾಧ್ಯಮದಲ್ಲಿ, ಯಾಕೆಂದರೆ ಟೀಕಾ ಟಿಪ್ಪಣಿಗಳು ಮಾಡಿಬಿಡ್ತಾರೆ ಇಷ್ಟೊಂದು ಈಸಿಯಾಗಿ. ಈಗ 3ನೇ ಎಕ್ಸಾಮ್, ಅದು ಒಂದು ಭಾಗ.
ಮೂರನೇ ಎಕ್ಸಾಮ್ ಹಂಗಂದ ತಕ್ಷಣ ನಿಮ್ಗೇನು ಸಿರ್ಸಿಯಲ್ಲಿ 34 ಮಕ್ಕಳು ಇವಾಗ ರಾಜ್ಯದಲ್ಲೇ 24 ಮಕ್ಕಳು ರಾಜ್ಯದಲ್ಲಿ ಟಾಪರ್ಸ್ ಬರಲಿಲ್ವಾ? ಒಂದು ಹೆಣ್ಮಕ್ಳಿಗೆ ನಾನೇ ಬಂದು ಫಸ್ಟ್ ರ್ಯಾಂಕ್ ಬಂತಪ್ಪ. ಹೆಣ್ಮಕ್ಳು ಚಿಕ್ಕ ಒಂದು ಬಡವ್ರ ಮಕ್ಕಳು ಅವ್ರ ಮನೇನೂ ಕೂಡ ಸೋರ್ತಾ ಇತ್ತು. ಎಲ್ಲಿ ನಮ್ಮ ಉರ್ದು ಶಾಲೆ, ನಾನು ಬನವಾಸಿಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್, ಆ ಹೆಣ್ಮಗಳು ಚಿಕ್ಕ ಮಗು ನನಗೆ ಮರ್ತೋಯ್ತು. ಬಂದು ನಾನು ಶಗುಪ್ತ ಅಂತ ಹೇಳಿ ಬಂದು ನಾನು ಸನ್ಮಾನ ಮಾಡ್ಬೋದೆ ಅವ್ರನ್ನ. ಯಾಕೆಂದರೆ ಅದು ನಮ್ಮ ಪುಣ್ಯ ಭಾಗ್ಯ. ಒಬ್ಬ ಶಿಕ್ಷಣ ಸಚಿವನಾಗಿ ಯಾರಾದ್ರೂ ಮಕ್ಕಳು 625ಕ್ಕೆ 625 ತಗೋತಾರೆ, ಅದು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದರೆ ಮತ್ತೆ ನಾವು ತಪ್ಸಪ್ಪೈತೋ ಇಲ್ಲ ಹೇಳ್ರಿ ನೋಡ. ಅದನ್ನು ಹೋಗಿ ನಾವು ಎಂಡೋರ್ಸ್ ಮಾಡ್ಬೇಕು. ಆ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು. ಈಗ 3 ಎಕ್ಸಾಮ್ ಪಾಲಿಸಿ ಅಂತ ಹೇಳಿ ಇನ್ನೊಂದು ವಿಚಾರ ಹೇಳಿದ್ರು. 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ಯಾಕೆ ಅಂತ ಹೇಳಿದರೆ ಮಕ್ಕಳನ್ನ ಬರೀ ಪಾಸ್ ಮಾಡೋದಕ್ಕಲ್ಲ, ಅವ್ರಿಗೆ ಕೆಪಾಸಿಟಿ ಇರ್ತದೆ. ಸಮಯ ಕೆಲವು ಸತಿ 6 ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಯಾವಾಗ ಹೆಚ್ಚು ಕಮ್ಮಿ ಆಗ್ತದೆ. ಒಂದು ಇವತ್ತೇನೋ ಒಂದು ಎಕ್ಸಾಮಲ್ಲಿ ಸರಿ ಬರ್ದಿರಲ್ಲ, ಇಲ್ಲ ಏನೋ ಒಂದು ಫೇಲ್ ಆದರೂ ಅಂದ್ಕೊಳ್ಳಿ. ಆಯ್ತು, ಫೇಲ್ ಆಗೋದಕ್ಕೆ ಕಾರಣ ಯಾರು? ಮಗುನ? ನೋ, ಮಗು ಏನಾದರೂ ಫೇಲ್ ಆದರೆ ಕಾರಣಕರ್ತರು ಫಸ್ಟು ತಂದೆ ತಾಯಿಯವರು. ಅದಾದಮೇಲೆ ಎರಡನೇ ಕಾರಣಕರ್ತರು ಯಾರು ಅಂದರೆ ನಿಮ್ಮಂಥ ಟೀಚರ್ಸು. ಅದಾದಮೇಲೆ ನಿಮ್ಮ DDPI BO, ಅದಾದಮೇಲೆ ACP ಅವರು, ಅದಾದಮೇಲೆ ನಮ್ಮ ಕಮಿಷನರು, ಅದಾದಮೇಲೆ ನಾನು. ನಮ್ಮ ತಪ್ಪುಗಳಲ್ಲಿ ನಮ್ಮ ವ್ಯವಸ್ಥೆಯನ್ನು ತಪ್ಪಾದಾಗ ಯಾರಾದ್ರೂ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಪಾಸ್ ಆಗುತ್ತೆ ಇಲ್ಲ? ಪಾಠ ಹೇಳ್ಕೊಡೋದ್ರಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡಬಾರ್ದು. ಮಕ್ಕಳಿಗೆ ಪಾಠವನ್ನು ಹೇಳ್ಕೊಟ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೇದು ಕಲಿತಾರೆ, ಕೆಟ್ಟ ಬುದ್ಧಿ ಕಲಿಸಿ ಕೆಟ್ಟ ಬುದ್ಧಿ, ಹಾಡೋದು ಕಲಿಸಿ ಹಾಡೋದು. ಅವ್ರಿಗೆ ಕಲಿಸ್ತಕ್ಕಂಥ ಒಬ್ಬರು ಗುರುಗಳು ಬೇಕಾಗ್ತದೆ. ಸರಿಯಾಗಿ ಗುರುಗಳಿಲ್ಲ. ಆ ಗುರುಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಪೋಷಕರಿಗೆ ಆ ಪರಿಜ್ಞಾನ ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಮೆಗಾ PTM ಮಾಡಿದ್ದೆ. ಮೆಗಾ PTM ಯಾಕೆ ಮೆಗಾ PTM ಮಾಡಿದೆ? ಮಾಧ್ಯಮದವ್ರು ನೀವಿದ್ದೀರಿ. ಇಲ್ಲೆಲ್ಲ ಏನಾಗ್ತದೆ, ಹಳ್ಳಿ ಭಾಗದಲ್ಲಿ ಮಕ್ಕಳು ಶಾಲೆಗೆ ಸೇರಿದ ತಕ್ಷಣ IAS ಆಫೀಸರ್ ಆಗ್ಬಿಡ್ತಾರೆ. ಅವರು IAS ಆಫೀಸರ್, ನಮ್ಮ ಈಶ್ವರ ಉಳ್ಳಗಡ್ಡೆ ಅವರು IAS ಆಫೀಸರ್ ಆಗ್ಬಿಡ್ತಾರೆ. ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬಿಡ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತೇಳಿ ತಂದೆ ತಾಯಿಯವರು ಯೋಚನೆ ಮಾಡಿ ನಿಮಗೆ ಸರ್ಕಾರಿ ಶಾಲೆಗೆ ಕಳಿಸ್ಬೋದು, ಇಲ್ಲ ಸಾಲ ಗೀಲ ಮಾಡಿ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ. ಆದರೆ ಫಸ್ಟ್ ತಪ್ಪು ಯಾಕೆ ತಂದೆ ತಾಯಿಯವ್ರದ್ದು ಏನು ಅಂತ ಹೇಳಿದರೆ, ತಂದೆ ತಾಯಿಯವ್ರು ಒಂದು ತಿಳ್ಕೊಳ್ಬೇಕಾಗತ್ತೆ. ಮಕ್ಕಳು ಶಾಲೆಗೆ ಹೋಗಿ ಬಂದಮೇಲೆ ಅಟ್ಲೀಸ್ಟ್ ಅವ್ರಿಗೆ ಕೇಳಬೇಕಾಗತ್ತೆ, ಏನು ಮಾಡಿದ್ರಿ, ಏನು ಹೇಳ್ಕೊಟ್ರು. ಸರಿ ಹೇಳ್ಕೊಡ್ಲಿಲ್ಲ ಅಂದರೆ ಅಲ್ಲೈದಾರು ನೋಡ್ರಿ, ಯಾರು SDMC ಉಪಾಧ್ಯಕ್ಷರು, ಅವ್ರಿಗೆ ಹೋಗಿ ಬೆಂಡೆತ್ತಬೇಕು. ನಿಮ್ಮ ಟೀಚರ್ ನೀವು ಯಾಕೆ ಮಾಡಿರ್ತಕ್ಕಂಥ ತಪ್ಪನ್ನು ನಮ್ಮ ಮೇಲೆ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಪರಿಜ್ಞಾನನ ಬರೋದಿಲ್ಲ. ನಾವು 3 ಎಕ್ಸಾಮ್ ಪಾಲಿಸಿ ಯಾಕೆ ಮಾಡಿದ್ದು ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇರ್ತದೆ, ಮಕ್ಕಳು ಫೇಲ್ ಆಗಬಾರ್ದು, ಅವಕಾಶಗಳ ಕೊರತೆ ಇರ್ತದೆ. ಈ ಸತಿ ಅವ್ರು ಹೇಳಿದ್ರು 20 ಪಾಯಿಂಟ್ ಪ್ರೋಗ್ರಾಮ್. ನಾನು ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಅಲ್ಲಿಂದನೇ ಉದ್ಘಾಟನೆ ಮಾಡಿದ್ವಿ. ಅಲ್ಲೊಂದು ಯೂನಿವರ್ಸಿಟಿಯಲ್ಲಿ ಹೋಗಿ ನಾವು ಉದ್ಘಾಟನೆಯನ್ನು ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ SSLC ಮತ್ತು ಇವರಿಗೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಪಾಸ್ ಆಗಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮುಂಚೆಲ್ಲ ನಡೀತಾ ಇತ್ತು. ನಿಮ್ಮ ಭಾಗದಲ್ಲಿ ಇಲ್ಲ, ಇಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ ಈ ಕಡೆ ಭಾಗದಲ್ಲಿ. ಯಾವ ಭಾಗದಲ್ಲಿ ಅಂತ ಹೇಳಲ್ಲ. ಕಾಪಿ ಹೊಡೆಯೋದು ಅಂದರೆ ಅವರಿಗೆಲ್ಲ ಗೊತ್ತಿರ್ತದೆ, ಎಕ್ಸ್ಪೀರಿಯನ್ಸ್ ಅದೆಲ್ಲ ಮುಗಿಸಿ ಬಂದಿರ್ತಾರಲ್ಲ ಮೋಸ್ಟ್ಲಿ, ಅವರು ಅಂತ ನಾನು ಹೇಳಲ್ಲ. ಅಲ್ಲಿ ವ್ಯವಸ್ಥೆ ಅನಿವಾರ್ಯವಾಗಿ ಪಾಪ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಯಾಕೆ ನನಗೆ ಗೊತ್ತಿಲ್ಲ. ನೀವು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಲಿಲ್ಲ ಅಂತ ಹೇಳಿ ಮಕ್ಕಳನ್ನ SSLCಯಲ್ಲಿ ನೀವು ಕಾಪಿ ಹೊಡೆದು ಪಾಸ್ ಮಾಡಿಸ್ಬಿಟ್ರೆ ಅವ್ರ ಜೀವನದಲ್ಲಿ ಫಸ್ಟ್ ಫೇಲ್ ಆಗೋದೇ ಅವತ್ತು. ಎಕ್ಸಾಮಲ್ಲಿ ಮಾತ್ರ ಪಾಸ್ ಆಗ್ತಾರೆ, ಅದ್ರ ಮಾರನೇ ದಿವಸ ಜೀವನದಲ್ಲಿ ಫೇಲ್ ಆಗ್ತಾರೆ. ಅವ್ರು ಯಾವುದು ಮುಂದೆ ಬರೋಕ್ಕಾಗೋದಿಲ್ಲ. ಯಾಕಂದರೆ ಕಾಪಿ ಹೊಡೆದು ಪಾಸ್ ಮಾಡೋಕ್ಕಾಗುತ್ತೆ ನಮ್ಮ ಮಕ್ಕಳನ್ನ? ಹೇಳ್ರಿ ನೋಡೋಣ. ಪಾಸ್ ಫೇಲ್ ಆದರೂ ಪರವಾಗಿಲ್ಲ, ಮತ್ತೆ ಅವ್ರಿಗೆ ಕೊಡಬೇಕು. ಅದಕ್ಕೆ ಅವಕಾಶಗಳ ಕೊರತೆಯಿಂದ ನಮ್ಮ ಶಿಕ್ಷಣ ರೀತಿಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ತಪ್ಪಿರೋದ್ರಿಂದ ನಾನು ಟೀಚರ್ಸ್ನು ಬ್ಲೇಮ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ದೆಲ್ಲ ತಂದೆ ತಾಯಿಯವರು, ಟೀಚರ್ಸು ಎಲ್ಲರೂ ಸೇರಿರ್ತಾರೆ. ನಮ್ಮ ಕರ್ತವ್ಯ ನಾವು ಸರಿ ಮಾಡಿಬಿಟ್ರೆ ಮಕ್ಕಳು ಆರಾಮಾಗಿ ನೀವು ಪಾಠ ಹೇಳ್ಕೊಡ್ರಿ ಮಕ್ಕಳಿಗೆ 100% ಪಾಸ್ ಮಾಡ್ತಾರೆ. ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರು, ನೀವೆಲ್ಲ ಪೇಪರಲ್ಲಿ ನೋಡಿದ್ರಿ. ನಾನು ಕನ್ನಡ ಮಾತಾಡೋದ್ರ ಬಗ್ಗೆ ಭಾಳ ಟ್ರೋಲ್ ಮಾಡ್ತಾರೆ ಇವರೆಲ್ಲರೂ. ಈ ಪುಕ್ಷಟೆ ಮಜಾ